ಮಾಡಿದ್ದಾರೆ. ಹೋದ ವಾರ 3 ದಿನ ಇಲ್ಲೇ ಇದ್ರು, ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಎಲ್ಲ ಇದೆಲ್ಲ ಹೊಸದ ಇರುವಂತಹ ಯೋಜನೆಗಳು, ನೂತನವಾದಂತಹ ಯೋಜನೆ, ವಿಭಿನ್ನವಾದಂತ ಯೋಜನೆಗಳು. ಸೊ ಇದು ಸಕ್ಸಸ್ ಆಗ್ತದೋ ಇಲ್ಲೋ ಅದು ನನ್ಗೆ ಗೊತ್ತಿಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸಾಮೂಹಿಕ ಶೌಚಾಲಯ ಸಕ್ಸಸ್ ಆಗ್ಬೇಕಂತಾನೆ ನಾನು ಮಾಡಿಸ್ತಾ ಇರೋದು. ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್. ನೀವು ಅಲ್ಲದಷ್ಟೇ ಅಲ್ಲ, 400 ಕಮ್ಯುನಿಟಿ ಟಾಯ್ಲೆಟ್ಸ್ ವಿಲ್ ಬಿ ಡೆಲಿವರ್ಡ್ ಇನ್ ಅದರ್ 6 months. ಇನ್ನ ಒಂದು ಕೂಡ ಪ್ರಾರಂಭ ಆಗಿಲ್ಲ. ಇನ್ಕ್ಲೂಡಿಂಗ್ ನನ್ನ ಕ್ಷೇತ್ರದಲ್ಲೇ ಕೂಡ 2 ಕಡೆ ಮಾಡಿ ರೆಡಿ ಇದೆ. ಅದಕ್ಕೆ ನೀರಿನ ಸಂಪರ್ಕ ಕೊಡಬೇಕು, ವಿದ್ಯುತ್ ಸಂಪರ್ಕ ಕೊಡಬೇಕು. ಇವೆಲ್ಲರೂ ಕೂಡ ಮುಂಚೆ ಫ್ರೀ ಕಾಸ್ಟ್ ಯಾವತ್ತೂ ನಾವು ಟ್ರೈ ಮಾಡಿಲ್ಲ ಸರ್. ನೀವು ಬೇಕಾದ್ರೆ ಏರ್ಪೋರ್ಟಿಗೆ ನೆಕ್ಸ್ಟ್ ಟೈಮ್ ಯಾವಾಗ ನಾವು VIP ಬಂದಾಗ ಹೋಗ್ತಿರಲ್ಲ, ಅಲ್ಲೇ ಅವ್ರದ್ದು ಫ್ಯಾಕ್ಟ್ರಿ ಅಂದ್ರೆ ಅಲ್ಲಿ ಫ್ರೀ ಕಾಸ್ಟ್ ಇದು ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ. ವಕ್ಫ್ ಬೋರ್ಡ್ ಅಲ್ಲಿ ಇದ್ದಂತ ರೈತರನ್ನ ಹೆಸರು ತೆಗಿಬೇಕು, ಯಾವ್ದೇ ರೈತರ ಜಮೀನನ್ನ ಅಕ್ವೈರ್ ಮಾಡ್ಕೊಂಡು ಅಂತ ಹೇಳಿದಾರೆ ಸರ್. ಆದ್ರೆ ಮಾತೋಳಿ ಸರ್, ಅಫಜಲ್ಪುರ ತಾಲೂಕಲ್ಲಿ 35 ಎಕರೆ ಜಮೀನನ್ನ ವಕ್ಫ್ ಬೋರ್ಡ್ ಕಬ್ಜಾ ಮಾಡ್ಕೊಂಡಿದ್ದಾರೆ ಸರ್. ರೈತರು ಬೆಳೆದ ಬೆಳೆನ ಕೂಡ ಅವ್ರು ಇದು ಮಾಡ್ಕೊಂಡಿದ್ದಾರೆ. 2010 ಕೋರ್ಟಿಗೆ ಹೋದಾಗ ಅವ್ರ ಪರವಾಗಿ ಆರ್ಡರ್ ಆಗಿದೆ ಸರ್. ನೋಡಿ, ಹೋದ ಬಾರಿ ಕೂಡ ಇದೇ ಕಚೇರಿನಲ್ಲಿ ನಾನು ಸವಿಸ್ತಾರವಾಗಿ ಎಷ್ಟು ಪ್ರಕರಣಗಳು ಕಲಬುರಗಿ ಕಂದಾಯ ಇಲಾಖೆಯಿಂದ ಇರ್ಬೋದು, ಕೋರ್ಟ್ ನಿರ್ದೇಶನ ಬಿಟ್ಟು ನಾವು ಯಾವುದೇ ಒಂದು ಭೂಮಿಯನ್ನು ನಾವು ಕೂಡ ಕೊಟ್ಟಿಲ್ಲ. ಕೋರ್ಟ್ ನಿರ್ದೇಶನ ಇದ್ರೆ ಮಾತ್ರ ಆಸ್ ಪರ್ ಕೋರ್ಟ್ ಡೈರೆಕ್ಷನ್ ಅವಾಗ ಮಾಡೋದು. ಇದು ರೈತರ ಪರವಾಗಿ ಆಗಿರೋದು ಸರ್. ಈಗ ರೈತರ ಪರವಾಗಿ ಆಗಿದ್ರೆ ರೈತರ ಪರವಾಗಿ ಮಾಡಬೇಕು. ಅಲ್ಲ, ಪೊಲೀಸರಿಗೆ ಹಚ್ಚಿ ಹೆದರ್ಸಿ ಇದ್ದಂತ 35 ಎಕರೆ ಜಮೀನನ್ನ ಕೋರ್ಟ್ ಆರ್ಡರ್ ದಯವಿಟ್ಟು ನಾನು ಕಳಿಸ್ಕೊಡಿ. ಇದು ಎಸ್ ಪ್ಲೀಸ್. ಅದ ಕೋರ್ಟ್ ಆರ್ಡರ್ ಹೊರತುಪಡಿಸಿ ನಾವು ಯಾವುದೇ ರೀತಿಯಾದ ತೊಂದರೆ ರೈತರಿಗೆ ಆಗದಂತೆ ನಾವು ಮಾತು ಕೊಟ್ಟಿದ್ದೀವಿ. ಅದನ್ನ ನಾವು ಈಗ ಎಂತ ಕಾಲ ಬಂದಿದೆ ನೋಡ್ರಿ ಸರ್. ಸಿಗರೇಟ್ ಗುಟ್ಕಾ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ನಾವು ಟೈಟ್ ಮಾಡಿದ್ಕೆ ತಾನೇ ಇದು ಆಗ್ತಾ ಇರೋದು. ಪ್ರತಿಭಟನೆ ಮಾಡೋರು ಮಾಡ್ತಾರೆ. ಯಾವ್ದಪ್ಪ ಕುಡಿಯಕ್ ನೀರಿಲ್ಲ, ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಬೇರೆ ಯಾವ್ದೋ ಒಂದು ಸರಿಯಾದ ರೀತಿ ಅಂದ್ರೆ ಹೊಡೆಯೋದು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೊಟೆಸ್ಟ್ ಮಾಡಿ. ನಿಮ್ಮ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ. ಸಿಗರೇಟ್ ಗುಟ್ಕಾ ಸಿಗ್ತಾ ಇಲ್ಲ, ಇವ್ರ ಜೈಲರಿಗೆ ಹೆದರ್ಸಕ್ಕೆ, ಸಿಬ್ಬಂದಿಗಳಿಗೆ ಹೆದರ್ಸಕ್ಕೆ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆಲ್ಲ ಏನು ನಾವು ಸೊಪ್ಪು ಹಾಕೋದಿಲ್ಲ. ಎಲ್ಲ ಹೇಳ್ತಾರೆ. ನಾವೆಲ್ಲ ಏನ್ ಸರ್ಕಾರಕ್ಕೆ ಹಂಚಿಸ್ತಾರ. ನೋಡಿ, ಅವ್ರ ಪ್ರತಿಭಟನೆ ಮಾಡೋದು, ಯಾರೋ ಒಬ್ರು ವಿಡಿಯೋ ಮಾಡೋದು, ಮೊಬೈಲ್ ಎಲ್ಲಿಂದ ಬಂತು ಅಂದ್ರೆ ಎಲ್ಲ ನಮ್ಮವರೇ ಯಾರು ಶಾಮೀಲ್ ಇರ್ತಾರಲ್ಲ. ಹೋದ ಬಾರಿ ನಿಮ್ಗೆ ಏನೇನಾಗಿದೆ ಅಂತ ಗೊತ್ತಿದೆ. ಅದಾದ್ಮೇಲೆ ಎಲ್ಲಾನು ಕೂಡ ಟೈಪ್ ಮಾಡಿದೀವಿ. ಅದಾದ್ಮೇಲೆ ಎಲ್ಲಾನು ಸರ್ಪ್ರೈಸ್ ವಿಸಿಟ್ ಮಾಡ್ಲಿಕ್ಕೆ ಕಮಿಷನರ್ಗೆ ಪರ್ಮಿಷನ್ ಇಸ್ಕೊಂಡಿದೀವಿ. ಅವರು ಮಾಡಿದ್ದಾರೆ, 2-3 ಸರಿ ಮಾಡಿದ್ದಾರೆ. ಅದಾದ್ಮೇಲೆ ಇವ್ರು ಪ್ರತಿಭಟನೆ ಮಾಡ್ತಾ ಇರೋದು. ಅದಾದ್ಮೇಲೆ ಇವರು ಅದ್ರ ವಿಡಿಯೋ ಹೇಗ್ ಬಂತು ಆಚೆ? ಅಲ್ಲ ಸರ್, ಸಿಗರೇಟ್ ಬಿಡಿ ಎಲ್ಲ ಟೈಟ್ ಮಾಡಿ ಅನ್ನೋದಾದ್ರೆ ಮೊಬೈಲ್ ಯಾಕೆ ಟೈಟ್ ಮಾಡಲಿಲ್ಲ ಸರ್? ಅದೇ ಮೊಬೈಲ್ ಯಾರು ನಮ್ಮವ್ರದೇ ಇರ್ತದಲ್ಲಿ. ಅದೇ ನಾನು ಹೇಳ್ತಾ ಇರೋದು. ಇನ್ನ ಸ್ವಲ್ಪ ಇರ್ತಾವ ಒಳಗಳಲ್ಲೇ ಅಲ್ಲಿ ಇಲ್ಲಿ ಯಾರಿಗೆ ಅದು ಎಕ್ಸ್ಟ್ರಾ ಇನ್ಕಮ್ ರುಚಿ ಅಂತಿರ್ತಾವ ಅವರಿಗೆ.